ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಮನುಷ್ಯನ ಬದುಕಿಗೆ ಸರಿಯಾದ ಗುರಿ ತೋರಿ ಮಾರ್ಗದರ್ಶನ ನೀಡಿ ಸಲಹುವ ಚೈತನ್ಯವೇ ಗುರು. ನಮ್ಮ ಸನಾತನಿ ಭಾರತದ ಹಿರಿಮೆಯೇ ಇಲ್ಲಿ ಸಾಗಿ ಬಂದ ಗುರು ಪರಂಪರೆ. ಅಂತ ಗುರುಗಳನ್ನ ನೆನಪಿಸಿಕೊಳ್ಳುವ ಮತ್ತು ಗೌರವ ಅಭಿನಂದನೆ ಸಮರ್ಪಿಸುವ ಮತ್ತೊಂದು ಗುರು ಪೂರ್ಣಿಮೆ ನಮ್ಮ ನಿಮ್ಮೆಲ್ಲರ ಬದುಕ ಹೊಸಲಿಗೆ ಬಂದಿದೆ. ಗುರು ಪೂರ್ಣಿಮೆಗೆ ಧಾರ್ಮಿಕ, ಶೈಕ್ಷಣಿಕ ಸೇರಿದಂತೆ ವಿದ್ವತ್ತಿನ ಮಹತ್ವವು ಸೇರಿಕೊಂಡಿದೆ. ಗುರು ಎಂದರೆ ಅಕ್ಷರ ಕಲಿಸಿದ ಶಾಲೆ ಕಾಲೇಜುಗಳ ಮಾಸ್ಟರ್ ಮಾತ್ರ ಅಲ್ಲ. ಗುರುವೆಂದರೆ ಬದುಕನ್ನ ಸಂಸ್ಕಾರವಂತರಾಗಿ ಕಟ್ಟಿಕೊಳ್ಳಲು ತಿಳುವಳಿಕೆಯ ಜ್ಞಾನ ನೀಡುವವರೆಲ್ಲ ಗುರುವೇ. ಹಾಗಾಗಿ ನಮಗೆ ಅಕ್ಷರ ಕಲಿಸಿದ ಮತ್ತು ಸಂಸ್ಕಾರವನ್ನು ತಂದಿಟ್ಟ ಎಲ್ಲ ಮಹನೀಯರಿಗೆ ಗೌರವ ಅರ್ಪಿಸುವ ದಿನ ಈ ಗುರು ಪೂರ್ಣಿಮೆ. ಆಷಾಢ ಶುಕ್ಲದ ಹುಣ್ಣಿಮೆ ಪ್ರತಿ ಸಂವತ್ಸರದಲ್ಲಿ ಇಂಥ ಗುರು ಪೂರ್ಣಿಮೆಗೆ ಸಡಗರ ಸಂಭ್ರಮ ತಂದಿಡುತ್ತದೆ. ನಾವು ಗುರು ಶಬ್ದದ ಉಗಮ ಹೇಗಾಯಿತು ಅಂತ ಒಂಚೂರು ಈ ಹೊತ್ತು ತಿಳಿದುಕೊಳ್ಳೋಣ. ಅಕ್ಷರ ಗು ಹಾಗೂ ರು ಕೂಡಿಕೊಂಡು ಒಂದು ಶಬ್ದವಾದಾಗ ಅದು ಗುರು ಆಗುತ್ತದೆ ಅನ್ನೋದು ನಮಗೆಲ್ಲ ತಿಳಿದ ಸಂಗತಿ. ಮತ್ತೊಮ್ಮೆ ಈ ಗುರು ಶಬ್ದವನ್ನ ಎರಡು ಪ್ರತ್ಯೇಕ ಅಕ್ಷರಗಳನ್ನಾಗಿ ಸೀಳಿ ನೋಡಿದಾಗ ಸಂಸ್ಕೃತ ಭಾಷೆಯಲ್ಲಿ ಇದರ ಅರ್ಥ ಗು ಅಂದ್ರೆ ಅಜ್ಞಾನ, ಅಂಧಕಾರ. ಆಮೇಲೆ ರು ಅಕ್ಷರದ ಬಗ್ಗೆ ತಿಳಿಯೋದಾದ್ರೆ ದೂರ ಮಾಡುವುದು ಎಂದು ಅರ್ಥ ಬರುತ್ತದೆ. ಈಗ ಪುನಃ ಎರಡು ಅಕ್ಷರಗಳನ್ನ ಸೇರಿಸಿದಾಗ ಅದು ಗುರು ಶಬ್ದವಾಗುತ್ತದೆ. ಈ ಗುರು ಶಬ್ದದ ಅರ್ಥವೇ ಅಜ್ಞಾನದ ಅಂಧಕಾರವನ್ನ ದೂರ ಮಾಡುವುದು, ತೊಡೆದು ಹಾಕುವುದಾಗಿದೆ. ಅದಕ್ಕಾಗಿ ಮನುಷ್ಯನ ಬದುಕಿನಲ್ಲಿ ಗುರುವಿನ ಸ್ಥಾನ ಉನ್ನತವಾದದ್ದು. ಆದುದರಿಂದ ಭಾರತದಲ್ಲಿ ಸನಾತನ ಕಾಲದಿಂದಲೂ ಸಂಸ್ಕಾರ, ಸಂಸ್ಕೃತಿ, ಸಾಮಾಜಿಕ ಪರಿಜ್ಞಾನ ಹಾಗೂ ಅಕ್ಷರ ಜ್ಞಾನ ನೀಡುವ ವ್ಯಕ್ತಿಯನ್ನ ಗುರು ಎಂದು ಕರೆಯುವುದುಂಟು. ಅಲ್ಲದೆ ಮಾತನಾಡುವ ಜೀವರು ನಾವೆಲ್ಲ ಗುರುವನ್ನ ಬದುಕಿನ ಅವಿಭಾಜ್ಯ ಅಂಗವೆಂದೇ ಪರಿಗಣಿಸುತ್ತೇವೆ. ಸನಾತನ ವಿದ್ಯೆಗಳಲ್ಲಿ ಪ್ರಮುಖವಾದದ್ದು ಯೋಗ. ಭಾರತದ ಇಂಥ ಯೋಗಾಭ್ಯಾಸದ ವಿದ್ಯೆಯನ್ನ ಸಾಕ್ಷಾತ್ ಕೈಲಾಸವಾಸಿ ಪರಮಶಿವನೇ ಸಪ್ತ ಋಷಿಗಳಿಗೆ ಧಾರೆ ಎರೆದು ಜಗದ ನೆಲೆಯಲ್ಲೇ ಪ್ರಥಮ ಗುರುವಾದ ದಿನ ಈ ಹುಣ್ಣಿಮೆ ಅಂತ ಸನಾತನಿಗಳು ನಂಬುವುದುಂಟು. ವೇದವ್ಯಾಸ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಇವತ್ತು ಬ್ರಹ್ಮಸೂತ್ರಗಳ ಪಠಣವನ್ನ ಸಹ ಮಾಡಲಾಗುತ್ತದೆ. ಮತ್ತೊಂದು ಇತಿಹಾಸದ ದಾಖಲೆ ಹೇಳುವುದೇನೆಂದರೆ, ಸಾರನಾಥದಲ್ಲಿ ಗೌತಮ ಬುದ್ಧ ಪ್ರಥಮ ಧರ್ಮೋಪದೇಶ ನೀಡಿದ ದಿನವಿದು ಅಂತ. ಒಟ್ಟಾರೆ ಹಿಂದೂಸ್ತಾನದ ಎಲ್ಲಾ ಹಿಂದೂ ಆಚರಣೆಗಳ ಪರಂಪರೆಯಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಗುರುಗಳಿಗೆ ಕೃತಜ್ಞತೆಯ ಒಂದು ಸಿರಿಶಾಷ್ಟಾಂಗ ನಮಸ್ಕಾರವನ್ನ ಹಾಕುವ ಮೂಲಕ ಗುರುವನ್ನು ಸ್ಮರಿಸಿಕೊಳ್ಳುವ ಶುಭಕರವಾದ ಮಂಗಳ ದಿನ ಈ ಗುರು ಪೂರ್ಣಿಮೆ. ಹಾಗಾದ್ರೆ ನಮ್ಮ ನಿಮ್ಮೆಲ್ಲರ ಬದುಕು ಬಂಗಾರದ ಬಾಳಾಗಲು ಬೆಳಕನ್ನೇ ತಂದಿಟ್ಟ ಗುರುಗಳನ್ನ ನೆನಪಿಸಿಕೊಳ್ಳೋಣ. ಅವರಿಗೊಂದು ಸ್ನೇಹಪೂರ್ಣ ಶ್ರದ್ಧೆಯ ನಮಸ್ಕಾರವನ್ನು ಮುಟ್ಟಿಸೋಣ. ಗುರುವೆಂದರೆ ಬೆಳಕು, ಗುರುವಿನಿಂದಲೇ ಬದುಕು. ಅಣ್ಣಪ್ಪ ಬಿ ಗೌಡ, ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.